ನಾಡಿನಾದ್ಯಂತ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಕಾಲೇಜು ವಿದ್ಯಾರ್ಥಿನಿಯರ ಮಹಿಳೆಯರ ಮೇಲೆ ಪದೇ ಪದೇ ನಡೀತಾ ಇರುವ ದೌರ್ಜನ್ಯ ಅತ್ಯಾಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮಾನ್ಯ ಮಾಜಿ ಸಚಿವರಾದಂತಹ ಎಂಪಿ ರೇಣುಕಾಚಾರ್ಯರವರು ನಿನ್ನೆ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ತಮ್ಮ ಮನದಾಳದ ಮಾತುಗಳು ಹಂಚಿಕೊಂಡರು. ಒಂದು ಅಲ್ಪಸಂಖ್ಯಾತ ಕೆಲ ಯುವಕರು ಅನಗತ್ಯವಾಗಿ ನಮ್ಮ ಹಿಂದೂ ಮಹಿಳೆಯರ ಹಿಂದೂ ಯುವತಿಯರ ಜೊತೆ ಸಂಪರ್ಕ ಸಾಧಿಸಿ ಅವರ ಸ್ನೇಹ ಅವರಿಗೆ ಮರಳು ಮಾಡಿ ಲವ್ ನಮ್ಮ ಹೆಣ್ಮಕ್ಕಳ ಜೀವನ ಹಾಳು ಮಾಡ್ತಿದ್ದಾರೆ. ಇಂಥ ಕಾಮುಕರನ್ನ ಸರಿಯಾದ ರೀತಿ ಶಿಕ್ಷೆ ಕೊಡಬೇಕು ಪೊಲೀಸರು. ಸರ್ಕಾರ ವೈಫಲ್ಯ, ಯಾಕಂದ್ರೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸ್ತಾ ಇಲ್ಲ. ಪೊಲೀಸ್ ಇಲಾಖೆಗೆ ಮುಕ್ತವಾಗಿ ಅವರಿಗೆ ಅಧಿಕಾರ ಕೊಡಬೇಕು. ಇಂಥವ್ರನ್ನ ಬಂಧಿಸಿ ಸಾಲದು, ಕಂಡಲ್ಲಿ ಗುಂಡಿ ಕೊಡಬೇಕು. ನಮ್ಮ ಹೆಣ್ಮಕ್ಳು ಯಾರು ಜೀವನ ಹಾಳು ಮಾಡ್ತಾರೆ ಅಂಥವ್ರ ಕಂಡಲ್ಲಿ ಗುಂಡಿ ಕೊಡಿಬೇಕಂತೇಳಿ ನಾನು ಅಂಥವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ. ಸರ್ಕಾರ ವಿಫಲವಾಗಿದೆ. ನೋಡೋಣ, ನಾನು ಹೊನ್ನಾಳಿಯಲ್ಲಿ ಆ ಘಟನೆ ನಡೆದಾಗ ನನಗೆ ಕೆರೆಯಲ್ಲಿ ಪೊಲೀಸ್ ಫೋನ್ ಮಾಡಿದ್ರು. ಈ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜು ವಿದ್ಯಾರ್ಥಿನಿಯರ ಹಾಗೂ ಮಹಿಳೆಯರ ಮೇಲೆ ಕಾಮುಕರ ತಮ್ಮ ಕರಾಳತನವನ್ನು ತೋರುತ್ತಿರುವುದು ದುರಾದೃಷ್ಟಕರ. ಇಂತಹ ಕಾಮುಕರನ್ನು ತೀವ್ರ ಕಠಿಣ ಶಿಕ್ಷೆಯಾದ ಗಲ್ಲಿಗೆ ಏರಿಸಬೇಕು. ಇಲ್ಲದಿದ್ರೆ ಇಂತಹ ಕಾಮುಕರು ತಮ್ಮ ಕರಾಳತನವನ್ನು ಎಂದೂ ನಿಲ್ಲಿಸೋದಿಲ್ಲ. ಹಾಗಾಗಿ ಸರ್ಕಾರ ಹಾಗೂ ಕಾನೂನು ಇವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ಅತ್ಯಾಚಾರಿಗಳಿಗೆ ಸೂಕ್ತ ಸಮಯದಲ್ಲೇ ಗಲ್ಲಿಗೇರಿಸುವಂತಹ ಕೆಲಸ ಮಾಡುವಂತಂದ್ರೆ ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನು ರಕ್ಷಿಸಿಕೊಳ್ಳಲು ನಮಗೆ ಅನುಕೂಲವಾಗುತ್ತೆ ಅಂತ ತಿಳಿಸಿದ್ರು. ಅಲ್ಲಿ ಗ್ರಾಮದಲ್ಲಿ ಆ ಸಮಾಜದಲ್ಲಿ ಸೇರಿ ತೀರ್ಮಾನ ಮಾಡಿದ್ವಿ. ಕೊನೆಗೆ ಆ ಮಗುವಿನ, ಯಾಕಂದ್ರೆ 7ನೇ ತರಗತಿ ಬಾಲಿಕೆ ಓದ್ತಾ ಇದೆ, ಮಾಧ್ಯಮದ ಎದುರಿ ಮಾತಾಡಿದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಕೇಸ್ ಮಾಡ್ಬೇಕಂದಾಗ ನಾನು ಇನ್ಸ್ಪೆಕ್ಟರ್ಗೆ ಹೇಳಿ ತಕ್ಷಣ ಹೋಗ್ಸ ಕೇಸ್ ಹಾಕ್ಬೇಕು, ಬಂಧಿಸ್ಬೇಕಂತ ಹೇಳಿದ್ದೀನಿ. ಮತ್ತು DSP ಚನ್ನಗಿರಿ ಮಾತಾಡಿದ್ದೀನಿ. ತಕ್ಷಣ ಇಂಥ ಕಾಮುಕರನ್ನ, ಬಾಲಕಿಯರನ್ನ, ಯುವತಿಯರನ್ನ, ನಮ್ಮ ಮಹಿಳೆಯರನ್ನ ಮರಳು ಮಾಡಿ ಲವ್ ಜಿಯಾದಲ್ಲಿ ಇವತ್ತು ಅವರ ಜೀವನ ಹಾಳು ಮಾಡ್ತಾರೆ. ಅಂಥವರಿಗೆ ಸರ್ಕಾರ ಗಲ್ಲಿಗೆ ಶಿಕ್ಷಿಸೋದು ಕಠಿಣವಾಗಿ. ಇಂಥ ಘಟನೆಗಳು ಮರುಕಳಿಸೋದು ಇದು ಒಳ್ಳೆಯದಲ್ಲ. ಇದನ್ನ ಪಕ್ಷಾತೀತವಾಗಿ ಎಲ್ಲ ಖಂಡಿಸ್ಬೇಕಂತ ಹೇಳಿ